ವ್ಯಕ್ತಿ ಸೇಮ್ ಪರ್ಸನ್ನು ಮತ್ತು ಅವನ ಗ್ಯಾಂಗ್ ಮೆಂಬರ್ಸು ಜೂನ್ 6ನೇ ತಾರೀಕು ಇದೇ ವರ್ಷದಲ್ಲಿ ಅಶೋಕ್ ಕದಮ್ ಅನ್ನುವಂಥ ಒಬ್ಬ ಸೀನಿಯರ್ ಸಿಟಿಸನ್ ಅವ್ರ ಮನೆಗೆ ಅಟ್ಯಾಕ್ ಮಾಡಿ ಸೈಜ್ಗಳು ತೊಗೊಂಡು ಎತ್ತಾಕಿ ಬಾಗಿಲು ಮುರಿದು ಆಮೇಲೆ ಮನೆ ಒಳಗಡೆ ಇದ್ದಂತಹ ಅಶೋಕ್ ಕದಮ್ ಆ ದಂಪತಿಗಳೇನಿದ್ದಾರೆ ಅವ್ರಿಗೂ ಕೂಡ ಭಾಳ ತೀವ್ರ ಸ್ವರೂಪದಲ್ಲಿ ಹಲ್ಲೆ ಮಾಡಿ ಕಾಲು ಮುರಿದೋಗೋ ರೀತಿಯಲ್ಲಿ ಬಡಿಗೆಗಳಿಂದ ಹೊಡೆದು ಅಸಾಲ್ಟ್ ಮಾಡಿ ಅಲ್ಲಿ ಕೂಡ ಡೆಕಾಯಿಟಿ ಮಾಡಿದರು. ಅದೇ ಪ್ರಕರಣದ ಆರೋಪಿಯವನು ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಅದ್ರ ಜೊತೆಗೆ ಈ ವ್ಯಕ್ತಿ ಮೇಲೆ ನಮ್ಮ ಕರ್ನಾಟಕದಲ್ಲೇ ರಾಯಚೂರು, ಚಿಕ್ಕಬಳ್ಳಾಪುರ, ಮಂಡ್ಯ ಸೇರಿದಂತೆ ದಕ್ಷಿಣ ಭಾರತದ 4 ಜಿಲ್ಲೆಗಳಲ್ಲಿ ಆಂಧ್ರ, ತೆಲಂಗಾಣ, ತಮಿಳುನಾಡು ಮತ್ತು ಕರ್ನಾಟಕ 4 ರಾಜ್ಯ ದಕ್ಷಿಣ ಭಾರತದ 4 ರಾಜ್ಯಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಇದೇ ರೀತಿ ಪ್ರಕರಣಗಳು ದಾಖಲಾಗಿರುವಂಥದ್ದು. ಮತ್ತು ಈ ವ್ಯಕ್ತಿ ಮೂಲತಃ ಕರ್ನೂಲ್ ಭಾಗದಲ್ಲಿ ಮತ್ತು ಆ ಕಡೆ ಆಂಧ್ರದ ಕರಾವಳಿ ಭಾಗ ಏನಿದೆ ಆ ಭಾಗಗಳಲ್ಲಿ ಭಾಳಷ್ಟು ಅಫೆನ್ಸ್ ಮಾಡಿರುವಂಥದ್ದು. ಮತ್ತು ಆಂಧ್ರ ಪ್ರದೇಶ ಭಾಗದಲ್ಲಿ ಭಾಳ ಇನ್ಫೇಮಸ್ ಒಂದು ಸ್ಟುವರ್ಟ್ ಪುರಂ ಗ್ಯಾಂಗ್ ಅಂತಿದೆ. ಆ ಗ್ಯಾಂಗ್ ಜೊತೆ ಕೂಡ ಒಂದು ಅಸೋಸಿಯೇಷನ್ ಇರುವಂಥದ್ದು. ಮತ್ತು ಆ ಸ್ಥಳೀಯವಾಗಿ ಯಾರು ಈ ಥರ ಡೆಕಾಯಿಟಿ ಅಫೆನ್ಸಸ್ ಮಾಡ್ತಾರೆ ಆ ಅಫೆನ್ಸ್ಗಳನ್ನ ತುಂಬ ಬ್ರೂಟಲಾಗಿ ಮಾಡುವಂಥ ಗ್ಯಾಂಗ್ ಮೆಂಬರ್ ಕೂಡ ಇವನಾಗಿದ್ದಾನೆ ಅನ್ನೋಂಥದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಸೊ ಈ ವಿದ್ಯಾಗಿರಿಯಲ್ಲಿ ಅವ್ರ ಮೊಬೈಲ್ ಎಲ್ಲ ಕಿತ್ಕೊಂಡಿದ್ದಾರೆ, ಸೊ ದಟ್ ಯಾರಿಗೂ ಇನ್ಫಾರ್ಮ್ ಮಾಡಬಾರ್ದು ಅಂತ. ಮತ್ತು ಅವ್ರನ್ನ ರಸ್ತೆಗೆ ತೊಗೊಂಬಂದು ಚೆನ್ನಾಗಿ ಹೊಡೆದಿರೋದು, ಒಳಗಡೆ ಚೆನ್ನಾಗಿ ಹೊಡೆದಿರುವಂಥದ್ದು. CCTV ಫುಟೇಜಸ್ಸು ಯಾವ ರೀತಿ ಅಸಾಲ್ಟ್ ಮಾಡಿದ್ದಾರೆ ನೋಡಿದರೆ ಭಾಳ ಅವ್ರದ್ದು ದೇವ್ರ ದಯದಿಂದ ಅವ್ರ ಪ್ರಾಣ ಉಳಿದಿದೆ ಅನ್ನೋ ರೀತಿ ಅನಿಸುತ್ತೆ. ಅಷ್ಟು ಬ್ರೂಟಲಾಗಿ ಅಸಾಲ್ಟ್ ಮಾಡುವಂಥದ್ದು. ಮತ್ತು ಇವರೆಲ್ಲ ಕಂಪ್ಲೀಟ್ಲಿ ಇನ್ಸೆನ್ಸಿಟಿವ್ ಕ್ರಿಮಿನಲ್, ಇದು ಭಾಳ ನಟೋರಿಯಸ್ ಕ್ರಿಮಿನಲ್ಸು. ಯಾಕಂದರೆ ಇವ್ರ ತಂದೆ, ಇವ್ರ ತಾತ ಫಾರ್ ಜನ್ರೇಷನ್ಸ್ ಇವನೇನಿದ್ದಾನೆ ಇವನು ಪಾಲ ವೆಂಕಟೇಶ್ವರನ, ಅವನಿಗೆ ನೆನಪಿರೋವರೆಗೂ ಅವ್ರ ಜನ್ರೇಷನ್, ಅವ್ರ ಪ್ರೀವಿಯಸ್ ಜನ್ರೇಷನ್ನು, ಅವ್ರ ಸಂಬಂಧಿಕರು ಎಲ್ಲ ಇದೆ ಫುಲ್ ಟೈಮ್ ಅಫೆನ್ಸಸ್. ಮೋರ್ ದೆನ್ 50 ಅಫೆನ್ಸಸ್. ಇವರೆಲ್ಲ 15-16 ವರ್ಷ ಅಫೆನ್ಸ್ ಏಜ್ ಗ್ರೂಪ್ ಇದ್ದಾಗಿಂದನೇ ಇವರು ಜುವೆನೈಲ್ಸ್ ಆಗಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದವರು ಫುಲ್ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಸೊ ನಮ್ಮಲ್ಲಿ ಪ್ರೀವಿಯಸ್ಲಿ ವಿದ್ಯಾಗಿರಿಲಿ ಆದ ಕೇಸಲ್ಲಿ 5 ಜನ ಇದ್ದರು, ಇವತ್ತು ಒಂದು 5-6 ಜನ ಇದ್ದರು ಅಂತ ಹೇಳ್ತಾರೆ. ಇನ್ನೂ ಯಾರ್ಯಾರು ಅಂತಂದು ಫೈಂಡ್ ಔಟ್ ಮಾಡಬೇಕು.
ఏనాగల నోడుకోండి బాడీ కెళ్ళి ఉంటుంది బాడీ కెళ్ళి ఉంటుంది చాలా మంది ఇటు ఒక చెప్పి